ಬೆಳ್ತಂಗಡಿಯಲ್ಲಿ ಭರ್ಜರಿ ಕಾಂಗ್ರೆಸ್ ಸಮಾವೇಶ ನಡೆದಿದ್ದು ಅಭ್ಯರ್ಥಿ ಮಿಥುನ್ ರೈ ಪರ ಕಾಂಗ್ರೆಸ್ ನಾಯಕರು ಭರ್ಜರಿ ಕ್ಯಾಂಪೇನ್ ನಡೆಸಿದರು. ವಿಜಯ ಬ್ಯಾಂಕ್ ವಿಲೀನಗೊಂಡ ಹಿನ್ನೆಲೆ ಬಿಜೆಪಿ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡ ಕೈ ನಾಯಕರು ನಿಮ್ಮ ತಾಯಿಯನ್ನೇ ನಿಮ್ಮಿಂದ ಉಳಿಸಲು ಸಾಧ್ಯವಾಗಿಲ್ಲ, ಇನ್ನು ಜಿಲ್ಲೆಯ ಜನರ ಸ್ವಾಭಿಮಾನ ಹೇಗೆ ಉಳಿಸ್ತೀರಿ ಅಂತ ಸದಾನಂದಗೌಡ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ವಿರುದ್ಧ ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದ ಮಿಥುನ್ ರೈ, ಡಿಕೆ ಶಿವಕುಮಾರ್ ನನ್ನ ಗುರು, ನಾನು ನಿಮ್ಮಂತೆ ಗುರುಗಳ ಮಾತು ಕೇಳಲು ಬರ್ತಾ ಇದ್ದೆ, ಆದರೆ ಈಗ ಮೊದಲ ಬಾರಿಗೆ ಗುರುವಿನ ಮುಂದೆ ಭಾಷಣ ಮಾಡ್ತಾ ಇದ್ದೀನಿ, ಇದೊಂದು ಭಾವನಾತ್ಮಕ ವಿಷಯ ಎಂದರು. ಡಿಕೆ ಶಿವಕುಮಾರ್ ಸರ್ ಬಂಡೆ ಎಂಕು ಮಾತ್ರ ನೈಜ ಹಿಂದುಲು ಬಿಜೆಪಿ ಪಕ್ಷದಕ್ಕೂ ಇನ್ನ ಮಿತ್ರರು ಕೆಲವು ಬಿಜೆಪಿ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಸೇರ್ಪಡೆ ಆಗ್ತದೆ. ಬಿಜೆಪಿ ಪಕ್ಷದಕ್ಕೂ ಒವೇ ಒಂದು ಸಮಾವೇಶ ಮಲ್ಪನಾಗ ಒವೇ ಒಂದು ಕಾರ್ಯಕ್ರಮ ಮಲ್ಪನಾಗ ಒಂದು ಘೋಷಣೆ ಮಾಡಬೇಕು. ಎದೆ ತಟ್ಟಿ ಹೇಳು ನೀ ಹಿಂದೂ, ತೊಡೆ ತಟ್ಟಿ ಹೇಳು ನೀ ಹಿಂದೂ ಆಯ್ತಾ ಅರ್ಥ. ತಿಗಲೆ ಬೊಟ್ಟುದು ಪಲ್ಲ ಈ ಹಿಂದೂ ಒಂದು ಏರೇನು ಕೆರ್ದಲಾಡ್ಲ ಈ ಪಲ್ಲ ಈ ಹಿಂದೂ ಒಂದು ಬಿಜೆಪಿ ಪಕ್ಷದ ಮಂತ್ರ ಅಂಡ ನೈಜ ಸನಾತನ ಹಿಂದೂ ಧರ್ಮ ಕುಟುಂಬಿನಂಚಿನ ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಮನೋಭಾವನೆ ಮೈಗೂಡಿಸಿದಂಚಿನ ಮಾತ ಹಿಂದೂ ಕಾರ್ಯಕರ್ತರ ಮಂತ್ರ ಎಂಚಿನ ಬಂಡ ಎದೆ ತಟ್ಟಿ ಹೇಳು ನೀ ಹಿಂದೂ. ಎಸ್, ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಕರಾವಳಿ ಭಾಗದಲ್ಲಿ ನಡೆಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ದಕ್ಷಿಣ ಕನ್ನಡ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಪ್ರಜ್ವಲ್, ಬಿಜೆಪಿ ವಲಯ ಅಂತಾನೆ ಬೆಲ್ಟ್ ಅಂತಾನೆ ಕರೆಸ್ಕೊಂಡಿರುವಂಥ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಕೂಡ ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ಉತ್ಸಾಹದಲ್ಲಿದೆ. ಸೊ ಹಾಗಾಗಿ ಉತ್ಸಾಹಿ ಯುವಕನಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಕೂಡ ಕಾಂಗ್ರೆಸ್ ಬೆಂತಟ್ಟಿ ಹೇಳ್ಕೊಳ್ತಾ ಇದೆ. ಯಾವ ರೀತಿ ಪ್ರಚಾರ ಕಾರ್ಯ ನಡೀತಾ ಇತ್ತು, ಜೊತೆಗೆ ಈ ಹಿಂದೆ ಏನು ಕರಾವಳಿ ಭಾಗದಲ್ಲಿ ಆರಿಸಿ ಬಂದಂಥ ಸಂಸದರನ್ನು ಕೂಡ ಇಲ್ಲಿ ಒಂದು ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ, ಏನು ನಡೀತು ಇವತ್ತು ಪ್ರಚಾರದಲ್ಲಿ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಸಾಕಷ್ಟು ಕುತೂಹಲವನ್ನೇ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಜೆಪಿ ಕೂಡ ಈ ಬಾರಿಯ ಚುನಾವಣೆಯನ್ನು ಮತ್ತು ಕಾಂಗ್ರೆಸ್ ಪಾಳೆಯ ಕೂಡ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಈ ಒಂದು ಲೋಕಸಭಾ ಚುನಾವಣೆಯನ್ನು ಎರಡೂ ಪಕ್ಷಗಳು ಕೂಡ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಇಂದು ಮಿಥುನ್ ರೈ ಪರವಾಗಿ ಗುರುಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರೇ ಪ್ರಚಾರಕ್ಕೆ ಇಳಿದಿದ್ದು ಭರ್ಜರಿ ಪ್ರಚಾರವನ್ನು ಇಂದು ಬೆಳಿಗ್ಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಭರ್ಜರಿ ಪ್ರಚಾರವನ್ನು ನಡೆಸಿದರು. ಅದೇ ರೀತಿಯಾಗಿ ಇಂದು ಮಧ್ಯಾಹ್ನದ ವೇಳೆಯಲ್ಲಿ ಕೂಡ ಪುತ್ತೂರು ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಚಾರವನ್ನ ಒಂದು ಶಿಷ್ಯ ಮಿಥುನ್ ರೈ ಏನಿದ್ದಾರೆ ಅವರ ಪರ ಗುರುವಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಚಾರವನ್ನ ನಡೆಸಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 28 ವರ್ಷಗಳಿಂದಲೂ ಕೂಡ ಬಿಜೆಪಿಯೇ ಅಧಿಕಾರದಲ್ಲಿರುವಂತದ್ದು. ಆದರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಾಕಷ್ಟು ನಾಯಕರನ್ನ ಒಂದು ಆಕಾಂಕ್ಷಿಗಳು ಇದ್ರೂ ಕೂಡ ಈ ಬಾರಿ ಯುವ ನಾಯಕನಿಗೆ ಟಿಕೆಟ್ ಹಾಕಿ ಮಿಥುನ್ ರೈಯನ್ನ ಒಂದು ಈ ಬಾರಿ ಟಿಕೆಟ್ ನೀಡಿ ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿಯಾಗಿ ನೇಮಿಸಿದ್ರು. ಈ ಒಂದು ಅಭ್ಯರ್ಥಿಯಾಗಿ ನೇಮಿಸಿದ ಬಳಿಕ ಸಾಕಷ್ಟು ಪ್ರಚಾರದಲ್ಲಿಯೂ ಕೂಡ ಅಭ್ಯರ್ಥಿಯಾಗಿರುವಂತಹ ಮಿಥುನ್ ರೈ ಕೂಡ ದಕ್ಷಿಣದ ಎಲ್ಲ ಮೂಲೆ ಹಳ್ಳಿ ಪ್ರದೇಶಗಳಿಗೂ ಕೂಡ ಭೇಟಿ ಕೊಟ್ಟು ಮತಯಾಚನೆಯನ್ನ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಬಿಜೆಪಿ ಕೂಡ ಈ ಬಾರಿ ಪ್ರತಿಷ್ಠೆಯನ್ನ ತೆಗೆದುಕೊಂಡಿರುವಂತದ್ದು. ನಳಿನ್ ಕುಮಾರ್ ಕಟೀಲ್ ಅವರು 2 ಬಾರಿ ಸಂಸದರಾಗಿ 3ನೇ ಬಾರಿ ಅಂದ್ರೆ ಹ್ಯಾಟ್ರಿಕ್ ಸಂಸದರಾಗುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ನಳಿನ್ ಕುಮಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 1.5 ಲಕ್ಷ ಒಂದು ಲೀಡ್ ನಲ್ಲಿ ಒಂದು ಜಯವನ್ನ ಗಳಿಸಿದ್ರು. ಅದೇ ರೀತಿಯಾಗಿ ಈ ಬಾರಿ ಸುಮಾರು 2 ಲಕ್ಷ ಲೀಡ್ ನಲ್ಲಿ ಜಯಗಳಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನ ಅಂದ್ರೆ ಕಾರ್ಯಕರ್ತರ ತಳಮಟ್ಟದಲ್ಲಿ ಎಲ್ಲಾ ರೀತಿಯ ಪ್ರಚಾರ ಆಗಿರ್ಬೋದು ಮತ್ತು ಚುನಾವಣೆಗೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಒಂದು ಎಲ್ಲಾ ಪ್ರಕ್ರಿಯೆಯಲ್ಲಿ ಕೂಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ಅಭ್ಯರ್ಥಿಯು ತೊಡಗಿಸಿಕೊಂಡಿರುವಂತದ್ದು. ಅದೇ ರೀತಿಯಾಗಿ ಈ ಬಾರಿ ಯುವ ಒಂದು ಅಭ್ಯರ್ಥಿ ಏನಿದ್ದಾರೆ ಮಿಥುನ್ ರೈ ಅವರು ಕೂಡ ಎಲ್ಲ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಒಂದು ಪ್ರಚಾರ ಕ್ರಿಯೆಯಲ್ಲಿ ಒಂದು ಪ್ರಚಾರ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಅದೇ ರೀತಿಯಾಗಿ ಸಾಕಷ್ಟು ಇಂದು ಪ್ರಮುಖ ನಾಯಕರಾಗಿರುವಂತಹ ಡಿಕೆಶಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟರು. ಇನ್ನು ಮುಂದೆ ಸಾಕಷ್ಟು ರಾಜ್ಯದ ನಾಯಕರುಗಳು ಮತ್ತು ಒಂದು ಪ್ರಮುಖ ಮುಖಂಡರು ಏನಿದ್ದಾರೆ ಅವರು ಕೂಡ ಭೇಟಿ ಕೊಟ್ಟು ಮಿಥುನ್ ರೈ ಪರ ಬ್ಯಾಟ್ ಬೀಸಲಿದ್ದಾರೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು. ಆದರೆ ಈ ಬಾರಿಯ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳಿಗೂ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎರಡೂ ಪಕ್ಷಕ್ಕೆ ಒಂದು ಪ್ರತಿಷ್ಠೆಯ ಒಂದು ಚುನಾವಣೆ ಆಗಿರುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿ